ನನ್ನ ಇನ್ನೊಂದು ಕತೆ ನೆಮ್ಮದಿಯ ಗೂಡು ಕನಸಿನ ಮನೆ ಭಾಗ 1. ನೆಮ್ಮದಿಯ ಗೂಡು ಕನಸಿನ ಮನೆ ಭಾಗ 1. ರಾತ್ರಿಯಿಂದ ದೋ ಎಂದು ಸುರಿಯುತ್ತಿರುವ ಮಳೆಯನ್ನು ಕಿಟಕಿಯ ಮೂಲಕ ನೋಡಿ ನಿಲ್ಲುವ ಲಕ್ಷಣವಿಲ್ಲವೆಂದು ಅರಿವಾಗಿ ಬೆಳಗ್ಗೆ 5 ಗಂಟೆಗೆ ಎದ್ದ ರಾಜಣ್ಣ ತಣ್ಣೀರಿನಲ್ಲೇ ಸ್ನಾನ ಮಾಡಿ ಶಿವಪೂಜೆ ಮಾಡಿ ಬರೋ ಅಷ್ಟರಲ್ಲಿ ಬೆಳಗ್ಗೆ 5:30 ಆಗಿತ್ತು. ಅವರಿಗಿಂತ ಮುಂಚೆ ಎದ್ದು ಸ್ನಾನ ಮಾಡಿ ಮಡಿಯುಟ್ಟು ತಮ್ಮ ಪತಿಗೆ ಶಿವಪೂಜೆಗೆ ಎಲ್ಲ ಅಡಿ ಮಾಡಿಟ್ಟು ಪದ್ಮ ಅಡುಗೆ ಮನೆಗೆ ಹೋಗಿ ಗಂಡನಿಗೆ ಕಾಫಿ ಮಾಡುತ್ತಿದ್ದರು. ಮದುವೆಯಾದ 30 ವರ್ಷಗಳಿಂದಲೂ ಪ್ರತಿನಿತ್ಯದ ಪರಿಪಾಠ ಅವರದು. ಗಾಣದೆತ್ತಿನಂತೆ ದುಡಿಯುವ ಶ್ರಮಜೀವಿಗಳು. ತಮಗಾಗಿ ಏನನ್ನೂ ಆಸೆ ಪಡದೆ ಬೇರೆಯವರಿಗಾಗಿಯೇ ತಮ್ಮ ಅರ್ಧ ಜೀವನ ಆಯಸ್ಸನ್ನು ಕಳೆದಿದ್ದಾರೆ ಇಬ್ಬರು. 6ಕ್ಕೇರದ 3ಕ್ಕಿಳಿಯದ ಜೀವನ ರಾಜಣ್ಣ ದಂಪತಿಗಳದು. ರೀ ಪದ್ಮ, ಒಂದು ಕಪ್ ಕಾಫಿ ಕೊಡ್ರಿ ಬೇಗ. ಆಗಲೇ 5:30 ಆಯಿತು. ನಾನು ಅಂಗಡಿಗೆ ಹೋಗಿ ಬಾಗಿಲು ತೆಗೆಯಲು ತಡವಾಗುತ್ತದೆ. ಹಾಲಿಗಾಗಿ ಜನ ಬಂದು ಕಾಯುತ್ತಿರುತ್ತಾರೆ. ನನಗೆ ಬಸ್ ಸಿಕ್ಕಿ ಬಸ್ನಲ್ಲಿ ಹೋಗಿ ಅಂಗಡಿ ಬಾಗಿಲು ತೆರೆಯುವಷ್ಟರಲ್ಲಿ ತಡವಾಗುತ್ತದೆ. 6 ಗಂಟೆ ಆಗುತ್ತೆ. ಆಮೇಲೆ ಅಂಗಡಿ ಬಾಗಿಲು ತೆಗೆದು ಲೇಟಾದರೆ ಅವರು ಬೇರೆ ಬೇರೆ ಅಂಗಡಿಗಳಿಗೆ ಹೋಗುತ್ತಾರೆ. ಆಮೇಲೆ ನಮಗೆ ಅಲ್ವಾ ನಷ್ಟ ಎಂದು ಕೂಗುತ್ತಿದ್ದಾರೆ ಪದ್ಮ ಅವರ ಗಂಡ. ಆಗಲೇ 5:30 ಆಯಿತು ಅಂತ ಒಂದೇ ಸಮ ಮಾತನಾಡುತ್ತಿದ್ದ ರಾಜಣ್ಣನವರಿಗೆ, ಬಂದೆ ಕಣ್ರಿ, ಒಂದೇ ಒಂದು ನಿಮಿಷ ಇರ್ರಿ, ತಗೊಳ್ಳಿ. ಎಷ್ಟು ಅವಸರ ಮಾಡ್ತೀರಪ್ಪ, ಅದೆಷ್ಟು ಮಾತಾಡ್ತೀರಪ್ಪ ಅಂತ ಹೇಳುತ್ತಾರೆ. ಮಕ್ಕಳೆಲ್ಲ ಮಲಗಿದ್ದಾರೆ, ಸ್ವಲ್ಪ ಮೆತ್ತಗೆ ಮಾತಾಡಿ ಎಂದು ಹೇಳುತ್ತಾ ಕಾಫಿಯ ಕಪ್ಪನ್ನು ತನ್ನ ಗಂಡನ ಕೈಗೆ ಕೊಡುತ್ತಾ, ನಾನೇನು ಮಾಡಲಿ, ಸ್ಟೋವ್ ಬೇರೆ ಯಾಕೋ ಇವತ್ತು ಸರಿಯಾಗಿ ಉರಿಯುತ್ತಿಲ್ಲ ಅಂತ ಹೇಳುತ್ತಾರೆ ಪದ್ಮ ಪ್ರತಿನಿತ್ಯದಂತೆ ಕಾಫಿಯ ಘಮವನ್ನು ಆಸ್ವಾದಿಸುತ್ತಾ. ನಿನ್ನ ಕೈನಲ್ಲಿ ಏನೋ ಜಾದೂ ಇದೆ ಪದ್ಮ. ನೀನು ನಗು ನಗುತ್ತಾ ನಿನ್ನ ಕೈಯಿಂದ ತಂದು ಕೊಡುವ ಒಂದು ಕಪ್ ಕಾಫಿ ಕುಡಿದರೆ ದಿನವೆಲ್ಲ ಏನೋ ಉಲ್ಲಾಸ, ಒಂಥರ ಚೈತನ್ಯ ಇರ್ತದೆ. ಇನ್ನು ಎಷ್ಟು ವರ್ಷ ಬೇಕಾದರೂ ನಾನು ದುಡಿಯಬಲ್ಲೆ ಅಂತ ಹೇಳುತ್ತಾರೆ ರಾಜಣ್ಣ. ಅಂತ ನಿನಗೆ ಯಾವುದೇ ಸುಖ ಸಂತೋಷ ಜೀವನ ಸಿಗದಿದ್ದರೂ, ನಿನಗೆ ಎಷ್ಟೇ ಕಷ್ಟ ಬೇಸರ ನೋವಿದ್ದರೂ ಎಲ್ಲವನ್ನು ನಗು ನಗುತ್ತಾ ನಿಭಾಯಿಸ್ತೀಯಲ್ಲ, ಆ ನಿನ್ನ ನಗುಮುಖವನ್ನು ನೋಡುವುದೇ ನನಗೆ ಸಂತೋಷ ಕಣೆ. ಏನನ್ನೂ ಆಸೆ ಪಡದ, ನಿರೀಕ್ಷಿಸದ ನಿಸ್ವಾರ್ಥ ಪ್ರೀತಿ ನಿನ್ನದು. ನಿನ್ನ ಪ್ರೀತಿಯೇ ನನ್ನ ಬಲವನ್ನು ಹೆಚ್ಚಿಸುತ್ತದೆ. ಪದ್ದು, ಒಂದು ಮಾತು, ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೆನು ನಿನ್ನನ್ನು ನನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ. ನಿನ್ನ ಒಂದು ಕನಸನ್ನು ಈಡೇರಿಸಲು ಆಗುತ್ತಿಲ್ಲ ಅನ್ನೋ ಬೇಸರವಿದೆ ಕಣೆ ಪದ್ಮ. ನನ್ನ ಒಂದು ಕನಸನ್ನು ಈಡೇರಿಸಲು ಆಗುತ್ತಿಲ್ಲ ಅನ್ನೋ ಬೇಸರವಿದೆ ಕಣೆ ಪದ್ಮ ಅಂತ ಹೇಳುತ್ತಿದ್ದ ರಾಜಣ್ಣನವರ ಮಾತನ್ನು ತಡೆಯುತ್ತಾ, ಸಾಕು ಸಾಕು, ನನ್ನ ಕಾಫಿಯನ್ನು ಹೊಗಳಿದ್ದು. ನನ್ನನ್ನು ದಿನಕ್ಕೊಮ್ಮೆ ಹೊಗಳದಿದ್ದರೆ ನಿಮಗೆ ಸಮಾಧಾನವಾಗಲ್ಲ ಅಲ್ವಾ? ಅದು ನನ್ನ ಕರ್ತವ್ಯ ಕಣ್ರಿ. ಈಗ ತಡವಾಗಲಿಲ್ವಾ? ಕಾಫಿ ಮಾಡೋ ಅಷ್ಟರಲ್ಲಿ ಅಷ್ಟು ಅವಸರ ಮಾಡಿದ್ರಿ. ಸರಿ, ಈಗ ಬೇಗ ಕಾಫಿ ಕುಡಿದು ಹೊರಡಿ, ಟೈಮ್ ಆಗುತ್ತೆ ಅಂತ ಹೇಳುತ್ತಾರೆ ಪದ್ಮ. ಸ್ಟವ್ ರಿಪೇರಿ ಆದಮೇಲೆ ಶಿಲ್ಪ ಹತ್ತಿರನೋ ಕಾರ್ತಿಕೇಯನೋ ತಿಂಡಿ ಕೊಟ್ಟು ಕಳಿಸ್ತೇನೆ ಕಣ್ರಿ ಅಂತ ಪದ್ಮ ಹೇಳುತ್ತಾರೆ. ಸರಿ, ಹಾಗೆ ಮಾಡು ಪದ್ದು. ನಿರಂಜನ್ಗೆ ಹೇಳು, ಸ್ಟವ್ಗೆ ಅದೇನಾಗಿದೆ ಅಂತ ನೋಡ್ತಾನೆ. ನನಗೆ ಟೈಮ್ ಆಯಿತು. ಹಾಂ, ಮತ್ತೆ ಮರೆತೆ, ನಾನು ಮಧ್ಯಾಹ್ನಕ್ಕೆ ಊಟಕ್ಕೆ ಬರೋದು ಇಲ್ಲ. ನನ್ನ ಹೋಟೆಲ್ನಲ್ಲಿ ಏನೋ ಪೂಜೆ ಇದೆ ಅಂತ ಹೇಳಿದ್ದಾನೆ. ನಿಮ್ಮನ್ನೆಲ್ಲ ಕರೆದುಕೊಂಡು ಬರಲು ಹೇಳಿದ್ದ. ಅವನು ಕರೆದ ಅಂತ ಎಲ್ಲರೂ ಹೋಗುವುದು ಚೆನ್ನಾಗಿರೋಲ್ಲ ಅಲ್ವಾ? ಮುಂಚಿನ ಸ್ನೇಹ ಈಗಲೂ ನಮ್ಮ ನಡುವೆ ಇದೆ. ಆದರೆ ಈಗ ಎಲ್ಲ ವ್ಯವಹಾರಗಳನ್ನು ಮಕ್ಕಳೇ ನೋಡಿಕೊಳ್ಳುವುದು. ಅವರಿಗೆ ಕಿರಿದರ ಥರ ಮನೋಭಾವ ಇಲ್ಲ. ಎಲ್ಲರನ್ನೂ ಲೆಕ್ಕಾಚಾರದಿಂದಲೇ ನೋಡ್ತಾರೆ. ಈಗಿನ ಕಾಲದ ಹುಡುಗರೇ ಹಾಗೆ. ಅದಕ್ಕೆ ನಾನೊಬ್ಬನೇ ಪೂಜೆಗೆ ಹೋಗಿ ಬರ್ತೇನೆ ಅಂತ ಹೇಳ್ತಾರೆ ರಾಜಣ್ಣ. ನಾನು ಕೂಡ ಹೋಗಲಿಲ್ಲ ಅಂದರೆ ಗಿರಿ ಬೇಸರ ಮಾಡಿಕೊಳ್ತಾನೆ. ನಾನು ಅಲ್ಲೇ ಊಟ ಮಾಡ್ತೀನಿ ಅಂತ ಹೇಳುತ್ತಾ ಕಾಫಿ ಕುಡಿದು ಮುಗಿಸಿ ಕಪ್ಪನ್ನು ತಮ್ಮ ಮಡದಿಯ ಕೈಗೆ ಕೊಟ್ಟು ಬರ್ತೀನಿ ಅಂತ ಹೇಳಿ ಹೊರಡ್ತಾರೆ. ಸರಿ, ಜಾಗ್ರತೆ, ಮಳೆ ಬೇರೆ ಬರ್ತಿದೆ, ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳ್ತಾರೆ ಪದ್ಮ. ಸರಿ ಅಂತ ಹೇಳಿ ಪದ್ಮರವರನ್ನು ನೋಡಿ ನಗುತ್ತಾ ತಮ್ಮ ಕೈಚೀಲ ಮತ್ತು ಅಂಗಡಿಯ ಕೀ ತಗೊಂಡು ಕೊಡೆ ಹಿಡಿದು ಮಳೆಯಲ್ಲೇ ಹೋಗುತ್ತಾರೆ. ಬೆಳಿಗ್ಗೆ 4:15, 5 ಗಂಟೆಗೆ ಶುರುವಾದ ಅವರ ದಿನಚರಿ ಮುಗಿಯುತ್ತಿದ್ದುದು ರಾತ್ರಿ 10:30, 11 ಗಂಟೆಯ ನಂತರ. ಅಂಗಡಿಯ ಲೆಕ್ಕಾಚಾರ ನೋಡಿ, ಲಾಭ ನಷ್ಟ ಎಲ್ಲ ನೋಡಿದ ನಂತರವೇ ಅವರ ದೇಹಕ್ಕೆ ವಿಶ್ರಾಂತಿ ಸಿಗುತ್ತಿದ್ದುದು. ಅದು ಕೂಡ ಸ್ವಲ್ಪ ಸಮಯ ಮಾತ್ರ. ಮತ್ತೆ ನಾಳೆಯ ಚಿಂತೆಯ ಜೊತೆಗೆ ಮಕ್ಕಳ
ಭವಿಷ್ಯದ ಚಿಂತೆ. ಇಷ್ಟು ವರ್ಷ ತಂಗಿಯರ, ನಾದಿನಿ, ಮೈದುನ ಅವರೆಲ್ಲರ ಭವಿಷ್ಯ ರೂಪಿಸುವುದರಲ್ಲೇ ಅವರ ಅರ್ಧ ಜೀವನ ಕಳೆದಾಗಿತ್ತು. ಇನ್ನು ನಮ್ಮ ಸ್ವಂತ ಮಕ್ಕಳ ಬಗ್ಗೆ ಕೂಡ ಯೋಚಿಸಬೇಕು ಅಂತ ಮಾತನಾಡಿಕೊಂಡು ಮಲಗುತ್ತಿದ್ದರು ರಾಜಣ್ಣ ದಂಪತಿಗಳು. ಬದುಕಿನ ಬಂಡಿ ಸಾಗಬೇಕಲ್ಲ, ತೊತ್ತಿನ ಚೀಲ ತುಂಬಿಸಲು ಗಾಣದೆತ್ತಿನಂತೆ ದುಡಿಯಲೇಬೇಕು, ಮಳೆ ಬಿಸಿಲೆನ್ನದೆ. ರಾಜಣ್ಣನವರದು ಪುಟ್ಟ ಪದ್ಮ ಪ್ರಾವಿಷನ್ ಸ್ಟೋರ್ಸನ್ನು ದಿನಸಿ ಅಂಗಡಿ ಇಟ್ಟಿದ್ದರು. ಅಂಗಡಿ ಇಟ್ಟಿದ್ದು ಅವರ ಮನೆಯಿಂದ ಸ್ವಲ್ಪ ದೂರದ ಸರ್ಕಲ್ನಲ್ಲಿ. ಬಸ್ನಲ್ಲಿ ಹೋಗಬೇಕಿತ್ತು, ಬಸ್ನಲ್ಲೇ ಬರಬೇಕಿತ್ತು. ಗಾಡಿ ತಗೊಂಡೋದರೆ ಪೆಟ್ರೋಲ್ ಹಾಕಿಸುವುದಕ್ಕೆ ತುಂಬ ಕಾಸು ಬೇಕಾಗುತ್ತೆ ಅಂತ ಬಸ್ನಲ್ಲೇ ಓಡಾಡುತ್ತಿದ್ದರು. ತುಂಬ ವರ್ಷಗಳಿಂದ ಅಲ್ಲೇ ಅವರು ಅಂಗಡಿ ನೋಡಿಕೊಳ್ಳುತ್ತಿದ್ದರು. ರಾಜಣ್ಣ ಅಲ್ಲಿ ಅಂಗಡಿ ತೆರೆದಾಗಲಿಂದ ಅಲ್ಲೇ ಅಕ್ಕಪಕ್ಕದಲ್ಲಿದ್ದ ಬೇರೆ ಬೇರೆ ತರಹದ ಅಂಗಡಿಯವರು ಇದ್ದರು. ಅವರೆಲ್ಲ ಈಗ ರಾಜಣ್ಣನಿಗೆ ಆತ್ಮೀಯ ಗೆಳೆಯರಾಗಿದ್ದರು. ಗಿರಿಧರ್ ಹೋಟೆಲ್ ಇಟ್ಟಿದ್ದರು, ಮೆಕ್ಯಾನಿಕ್ ಶಾಪ್ ಹನುಮಂತು, ಚಂದ್ರಣ್ಣ ಫ್ಯಾನ್ಸಿ ಸ್ಟೋರ್ ಇಟ್ಟಿದ್ದರು, ಮೆಡಿಕಲ್ ಶಾಪ್ ಮಂಜಣ್ಣ. ಈ 5 ಜನ ತುಂಬ ಆತ್ಮೀಯ ಗೆಳೆಯರಾಗಿದ್ದರು. ಅದರಲ್ಲೂ ಚಂದ್ರಣ್ಣ ಮತ್ತು ರಾಜಣ್ಣನದು ಅಕ್ಕಪಕ್ಕದ ಅಂಗಡಿಯಾಗಿದ್ದರಿಂದ ತುಂಬ ಒಳ್ಳೆಯ ಬಾಂಧವ್ಯ ಬೆಳೆದಿತ್ತು ಅವರಿಬ್ಬರ ನಡುವೆ. ನನ್ನ ಅಪ್ಪ ಹೊರಟ ನಂತರ ಎಂದಿನಂತೆ ಬೆಳಗ್ಗೆ 5 ಗಂಟೆಗೆ ಎಚ್ಚರಗೊಂಡರೂ ನಿರಂಜನ್ ಅಪ್ಪ ಅಮ್ಮನ ಮಾತುಗಳನ್ನು ಕೇಳಿ ನನ್ನಿಂದ ಏನೂ ಮಾಡಲು ಆಗುತ್ತಿಲ್ವಲ್ಲ ದೇವರೇ ಅಂತ ಬೇಸರದಿಂದಲೇ 6 ಗಂಟೆಗೆ ಎದ್ದು ಬಂದ ನಿರಂಜನ್ನ ನೋಡಿದ ಪದ್ಮರವರು ನಿರಂಜನ್ಗೆ ಸ್ಟವ್ ಯಾಕೋ ಉರಿಯುತ್ತಿಲ್ಲ, ಸ್ವಲ್ಪ ನೋಡಪ್ಪ ಅಂತ ಹೇಳ್ತಾರೆ. ಸರಿಯಮ್ಮ, ನಾನು ನೋಡ್ತೀನಿ ಅಂತ ಹೇಳಿ ಸ್ಟವ್ ರಿಪೇರಿ ಮಾಡಿಕೊಟ್ಟು ಮುನ್ಸಿಪಲ್ ನಲ್ಲಿಯಲ್ಲಿ 2 ದಿನಕ್ಕೊಮ್ಮೆ ಬರುತ್ತಿದ್ದ ನೀರನ್ನು ನಿರಂಜನ್ ಮತ್ತು ಪ್ರಶಾಂತ್ ಜೊತೆಗೂಡಿ ಹಂಡೆ, ತೊಟ್ಟಿ, ಬಕೆಟ್ಗಳಿಗೆಲ್ಲ ತುಂಬಿಸುತ್ತಾರೆ. ಸಿಂಧು ಮತ್ತು ಶಿಲ್ಪ ಬಟ್ಟೆಗಳನ್ನೆಲ್ಲ ಒಗೆದು ಪಾತ್ರೆಗಳನ್ನೆಲ್ಲ ತೊಳೆದಿಡುತ್ತಾರೆ. ನಿರಂಜನ್ ಹಂಡೆಗೆ ನೀರು ತುಂಬಿಸಿ ಹಂಡೆ ಹೊರಗೆ ಉರಿ ಹಾಕಿ ನೀರು ಕಾಯಲು ಬಿಟ್ಟು ಅಮ್ಮ ಕಾಫಿ ಅನ್ನೋ ಹೊತ್ತಿಗೆ ಸಿಂಧು, ಪ್ರಶಾಂತ್, ಶಿಲ್ಪ, ಕಾರ್ತಿಕ್ ಎಲ್ಲ ತಮ್ಮ ಕೆಲಸ ಮುಗಿಸಿ ಬರುತ್ತಾರೆ. ಇಷ್ಟರಲ್ಲಿ ಸಿಂಧು ಮಗಳು ಸ್ವಾತಿ ಕೂಡ ಅಜ್ಜಿ ಅಂತ ಎದ್ದು ಬರುತ್ತಾಳೆ. ಅಜ್ಜಿ, ತಾತ ಎಲ್ಲಿ ಅಂತ ಕೇಳುತ್ತಾಳೆ 4 ವರ್ಷದ ಸಿಂಧು ಮಗಳು ಸ್ವಾತಿ. ಅವರು ಅಂಗಡಿಗೆ ಹೋಗಿದ್ದಾರೆ ಚಿನ್ನಿ ಅಂತ ಹೇಳಿ ಎಲ್ಲರಿಗೂ ಒಂದೊಂದು ದೊಡ್ಡ ಕಾಫಿ ಕೊಟ್ಟು ಮಗುವಿಗೂ ಕೂಡ ಹಾಲಿಗೆ ಕೊಟ್ಟು ಮಗುವನ್ನು ಕರೆದುಕೊಂಡು ಅನ್ನ ಸಾಂಬಾರು ಮಾಡಲು ಅಡಿಗೆ ಮನೆಗೆ ಹೋಗುತ್ತಾರೆ. ಅಮ್ಮನಿಗೆ ಸಹಾಯ ಮಾಡಲು ಸಿಂಧು ಕೂಡ ಅಡಿಗೆ ಮನೆಗೆ ಹೋಗುತ್ತಾಳೆ. ಶಿಲ್ಪ ಒಳಗಡೆ ಎಲ್ಲ ಕಸ ಗುಡಿಸಿ ನೆಲ ಒರೆಸೋ ಅಷ್ಟರಲ್ಲಿ ನಿರಂಜನ್ ಸ್ನಾನ ಮಾಡಿ ಬಂದು ದೇವರಿಗೆ ದೀಪ ಹಚ್ಚುತ್ತಾನೆ. ಪ್ರತಿನಿತ್ಯ ದೇವರ ಪೂಜೆ ಮಾಡುವ ಕೆಲಸ ಅವನದು. ಹಾಗೆ ಎಲ್ಲರಿಗೂ ಮಂಗಳಾರತಿ ಕೊಟ್ಟು ಅವನು ಕೆಲಸಕ್ಕೆ ರೆಡಿಯಾಗಲು ಹೋಗುತ್ತಾನೆ. ಎಲ್ಲರಿಗೂ ಒಂದೊಂದು ಕೆಲಸ ಮಾಡಲು ಹೇಳಿದ್ದರು ಪದ್ಮ. ಅವರವರ ಕೆಲಸ ಮುಗಿಸಿ ಒಬ್ಬೊಬ್ಬರಾಗಿ ಸ್ನಾನ ಮಾಡಿ ರೆಡಿಯಾಗಿ ಬರುತ್ತಾರೆ. ಎಲ್ಲರಿಗೂ ಊಟ ಕೊಟ್ಟು ಎಲ್ಲರಿಗೂ ಅದನ್ನೇ ಬಾಕ್ಸ್ಗೆ ಹಾಕುತ್ತಾರೆ. ಶಿಲ್ಪ, ಕಾರ್ತಿಕ್ ಲಂಚ್ ಬಾಕ್ಸ್ ತಗೊಂಡು ಹೊರಟಾಗ ಶಿಲ್ಪ, ಹಾಗೆ ಇದನ್ನು ಅಪ್ಪನಿಗೆ ಕೊಟ್ಟು ಹೋಗಮ್ಮ ಅಂತ ಹೇಳಿ ಊಟದ ಬ್ಯಾಗ್ ಕೊಡುತ್ತಾರೆ. ಸರಿಯಮ್ಮ ಅಂತ ಹೇಳಿ ಶಿಲ್ಪ ಕಾರ್ತಿಕ್ ಸ್ವಾತಿನ ಜೊತೆಯಲ್ಲಿ ಕರೆದುಕೊಂಡು ಅಮ್ಮನಿಗೆ ಬಾ ಹೇಳಿ ಶಾಲೆಗೆ ಹೊರಡುತ್ತಾರೆ. ವಾರದಲ್ಲಿ 1 ಅಥವಾ 2 ದಿನ ಅಥವಾ ಯಾರಾದರೂ ನೆಂಟರು ಬಂದಾಗ ಮಾತ್ರ ಬೆಳಿಗ್ಗೆ ಹೊತ್ತು ಟಿಫನ್ ಮಾಡುತ್ತಿದ್ದರು. ಇಲ್ಲ ಅಂದರೆ ಬೆಳಿಗ್ಗೆ ಅಡುಗೆ ಮಾಡುತ್ತಿದ್ದರು. ಚಿತ್ರಾನ್ನ, ಉಪ್ಪಿಟ್ಟು, ಪುಳಿಯೋಗರೆ ಹೀಗೆ ಏನಾದರೂ ಮಾಡುತ್ತಿದ್ದರು. ಇಡ್ಲಿ, ಪಲಾವ್, ಪೂರಿ, ಸಾಗು, ದೋಸೆ ಮಾಡಿದರಂತೂ ಅವತ್ತು ಅವ್ರ ಮನೆಯಲ್ಲಿ ಹಬ್ಬ. ಇಲ್ಲ ಅಂದರೆ ದಿನ ಬೆಳಿಗ್ಗೆ ಅಡುಗೆ ಮಾಡುತ್ತಿದ್ದರು ಪದ್ಮ. ಪ್ರಶಾಂತ್, ಅಮ್ಮ ನನಗಿವತ್ತು ಊಟ ಬೇಡಮ್ಮ, ಅದನ್ನೇ ನಾನು ರಾತ್ರಿಗೆ ಮನೆಗೆ ಬಂದು ತಿಂತೀನಿ. ನನ್ನ ಫ್ರೆಂಡ್ ಮನೇಲಿ ಏನೋ ಫಂಕ್ಷನ್ ಇದೆ, ಬರಲೇಬೇಕು ಅಂತ ಹೇಳಿದ್ದಾನೆ, ನಾನು ಅಲ್ಲೇ ಊಟ ಮಾಡ್ತೀನಿ ಅಂತ ಹೇಳಿ ಪ್ರಶಾಂತ್ ಹೊರಟ ನಂತರ ನಿರಂಜನ್ ಕೂಡ ಅಮ್ಮ ನಾನು ಕೆಲಸಕ್ಕೆ ಹೋಗಿ ಬರ್ತೀನಿ, ನಂಗೆ ಟೈಮ್ ಆಯಿತು, ನನಗೂ ಇವತ್ತು ಊಟದ ಬಾಕ್ಸ್ ಬೇಡಮ್ಮ, ನನ್ನ ಆಫೀಸಿನ ಕೊಲಿಗೆ ಪ್ರಮೋಷನ್ ಸಿಕ್ಕಿದೆ, ಅದಕ್ಕೆ ಇವತ್ತು ಮಧ್ಯಾಹ್ನ ಅವನೇ ಎಲ್ಲರಿಗೂ ಊಟ ಕೊಡಿಸ್ತಾನೆ, ಅಡುಗೆ ಈ ಥರ ರಾತ್ರಿ ಆಗುತ್ತೆ ಅಂತ ಹೇಳಿದಾಗ ರಾತ್ರಿಯೇ ಹೇಳಿದರೆ ಅಡುಗೆ ಕಡಿಮೆ ಮಾಡುತ್ತಿದ್ನಲ್ವಾ ನಿರಂಜನ್, ಸುಮ್ಮನೆ ರಾತ್ರಿಗೆ ತಂಗಳು ತಿನ್ನುವಂತೆ ಮಾಡ್ತೀರಾ ಅಂತ ಹೇಳಿದಾಗ ಅಯ್ಯೋ ಪರವಾಗಿಲ್ಲ ಬಿಡಮ್ಮ, ಬೆಳಿಗ್ಗೆ ಮಾಡಿರೋದು ರಾತ್ರಿ ತಿಂದರೆ ಏನೂ ಆಗಲ್ಲ, ಸರಿ ನನಗೆ ತಡವಾಗುತ್ತೆ, ನಾನು ಬರ್ತೀನಿ, ಟೈಮ್ ಆಯಿತು ಅಂತ
ನಿರಂಜನ್ ಹೊರಟ ನಂತರ ಸಿಂಧು ಕೂಡ ಹಾಸ್ಪಿಟಲ್ಗೆ ರೆಡಿಯಾಗಿ ಹೊರಡ್ತಾಳೆ. ಅಮ್ಮ, ಮಧ್ಯಾಹ್ನ ಸ್ವಾತಿನ ಕರ್ಕೊಂಡು ಬರೋದು ಮರಿಬೇಡ ಅಂತ ಹೇಳಿ ಊಟದ ಡಬ್ಬಿ ಪಡೆದು ಹೋಗುತ್ತಾಳೆ. ಮಗಳನ್ನು ತುಂಬಿದ್ದ ಕಣ್ಗಳಿಂದ ನೋಡಿದ ಪದ್ಮ ದೇವರ ಫೋಟೋವನ್ನು ನೋಡುತ್ತಾ, ಏನು ಅನ್ಯಾಯ ಮಾಡಿದ್ದಳು ದೇವರೇ ನನ್ನ ಮಗಳು ಅಂತ. ಇಷ್ಟು ಚಿಕ್ಕ ವಯಸ್ಸಿಗೆ ಅವಳಿಗೆ ವೈದವ್ಯ ಕೊಟ್ಟೆ, ಹಾಡಿಕೊಳ್ಳುವವರ ಮುಂದೆ ಎಡವಿ ಬೀಳುವಂತೆ ಮಾಡಿದೆಯಲ್ಲ, ಸರಿಯಾ ನಿನಗಿದು ನ್ಯಾಯವೇ ಅಂತ ದೇವರಲ್ಲಿ ಮೊರೆ ಇಡುತ್ತಲೇ ಮಿಕ್ಕ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿ ಉಪ್ಪಿನಕಾಯಿಗೆ ಮಾವಿನಕಾಯಿಯನ್ನು ಹಚ್ಚಿ ಉಪ್ಪು ಖಾರ ಎಲ್ಲವನ್ನು ಹದವಾಗಿ ಹಾಕಿಟ್ಟು ಸಂಡಿಗೆಗೆ ಹಿಟ್ಟು ರೆಡಿ ಮಾಡಿ ಮಳಿಗೆ ಮೇಲೆ ಹೋಗಿ ಸಂಡಿಗೆ ಹಿಟ್ಟನ್ನು ತೆಳ್ಳ ಸೀರೆ ಮೇಲೆ ಇಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಕುಳಿತುಕೊಳ್ಳುತ್ತಾರೆ. ದೇವರೇ, ಯಾವಾಗ ನಮಗೆ ಒಳ್ಳೆ ಕಾಲ ಕೊಡ್ತೀಯಾ ತಂದೆ, ಎಷ್ಟು ಒಳ್ಳೆ ಮಕ್ಕಳನ್ನು ಕೊಟ್ಟಿದ್ದೀಯಾ, ಯಾವುದಕ್ಕೂ ಒಂದು ದಿನ ಕೂಡ ಹಠ ಮಾಡಿದವರಲ್ಲ, ನಮ್ಮ ಮನೆಯ ಕಷ್ಟನ ಅರ್ಥ ಮಾಡಿಕೊಳ್ಳುವಂತಹ ಚಿನ್ನದಂಥ ಮಕ್ಕಳನ್ನು ಕೊಟ್ಟಿದ್ದೀಯಾ. ಹಾಗೆ ಒಂದೇ ಒಂದು ಆಸೆ ದೇವರೇ, ಬೇಗ ಎಲ್ಲ ಅನುಕೂಲ ಆಗಿ ನಾವು ಕೂಡ ನಮ್ಮ ಸ್ವಂತ ಮನೆಯಲ್ಲಿ ಇರಬೇಕು ಅಂತ ಆಸೆ, ಆದಷ್ಟು ಬೇಗ ಅದೊಂದು ಆಸೆ ನೆರವೇರಿಸು ತಂದೆ ಅಂತ ತಮ್ಮದೇ ಯೋಚನೆಯಲ್ಲಿ ಕಳೆದು ಹೋಗಿದ್ದ ಪದ್ಮಾರವರನ್ನು ಎಚ್ಚರಿಸಿದು ಅವರ ವಠಾರದ ಪಕ್ಕದ ಮನೆಯ ಜಲಜಮ್ಮ. ಜಲ್ಜ ಕೂಗಿದ ದನಿಗೆ ವಾಸ್ತವಕ್ಕೆ ಬಂದ ಪದ್ಮ, ಬಂದೆ ಕಣ್ರಿ ಅಂತ ಕೆಳಗೆ ಹೋಗುತ್ತಾರೆ. ಉಪ್ಪಿನಕಾಯಿ ಬೇಕಿತ್ತು ಕಣ್ರಿ ಪದ್ಮ, ನಿಮ್ಮ ಉಪ್ಪಿನಕಾಯಿ ಇಲ್ಲ ಅಂದರೆ ಊಟ ಮಾಡಿದಂಗೆ ಆಗೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಮನೆಯವರಿಗೂ ಅಷ್ಟೇ ನಿಮ್ಮ ಕೈಯಲ್ಲಿ ಮಾಡಿದ ಹಪ್ಪಳ, ಉಪ್ಪಿನಕಾಯಿ, ಸಂಡಿಗೆ, ಚಟ್ನಿ ಪುಡಿ ಇರಲೇಬೇಕು ಅಂತ ಹೇಳಿ ದುಡ್ಡು ಕೊಟ್ಟು ಹಪ್ಪಳ ಉಪ್ಪಿನಕಾಯಿ ತೆಗೆದುಕೊಂಡು ಹೋದ ನಂತರ ಬತ್ತಿಯನ್ನು ಮಾಡಿಕೊಂಡು ಮನೆಯಲ್ಲಿ ಕೂರುತ್ತಾರೆ. ವಠಾರ ಅಂದರೆ ಕೇಳಬೇಕಾ, ಅಕ್ಕಪಕ್ಕದ ಮನೆಯವರು ಕೂಡ ಎಲ್ಲ ಕೆಲಸ ಮುಗಿಸಿ ಮಾತನಾಡುತ್ತಾ ಕುಳಿತುಕೊಳ್ಳುತ್ತಾರೆ. ಅದೊಂದು ಮಧ್ಯಮ ವರ್ಗದ ಜನರು ವಾಸಿಸುವ 15 ಮನೆಗಳಿಂದ ಕೂಡಿದ ಎಲ್ಲ ಥರದ ಭಾಷಿಕರು ಇರುವ ವಠಾರ. ಸುಮಾರು 30 ವರ್ಷಗಳಿಂದ ಅದೇ ವಠಾರದಲ್ಲಿ ಇರುವ ಒಂದು ಕುಟುಂಬದ ಕತೆ. ಮಧ್ಯಮ ವರ್ಗದ ಜನರ ಇಷ್ಟ ಕಷ್ಟ ಬವಣೆ, ಅವರ ಆಸೆಗಳನ್ನು ಈಡೇರಿಸಲು ಅವರು ಪಡುವ ಬವಣೆಯನ್ನು ಕಥೆಯ ರೂಪದಲ್ಲಿ ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಕೇಳಿ, ಪ್ರೋತ್ಸಾಹಿಸಿ, ಹರಸಿ, ಹಾಗೆ ಹಾರೈಸಿ. ಮುಂದುವರಿಯುವುದು ಇದೊಂದು ಕಾಲ್ಪನಿಕ ಕತೆ ಮತ್ತು ನನ್ನ ತಾಯಿಯ ಆಸೆಯ ಕನಸಿನ ಮನೆ ಕೂಡ ಆಗಿತ್ತು. ಅದಕ್ಕೆ ಈ ಕಥಾವಸ್ತುವನ್ನು ಆಯ್ಕೆ ಮಾಡಿದ್ದೇನೆ. ಯಾವುದಾದರೂ ಕತೆಗೆ ಹೋಲಿಕೆ ಅಥವಾ ಸೌಮ್ಯತೆ ಕಂಡುಬಂದಲ್ಲಿ ಅದು ಕಾಕತಾಳೀಯ ಅಷ್ಟೇ. ದಯವಿಟ್ಟು ಕೇಳಿ, ಪ್ರೋತ್ಸಾಹಿಸಿ. ಇದೇನಪ್ಪ ಇದು, ಎಲ್ಲರೂ ಲವ್ವು, ದಾಂಪತ್ಯ, ಅದು ಇದು ಜಗಳ ಅಂತ ಬರೆದರೆ ಇವರು ಮನೆ ಕನಸು ಅಂತ ಬರೆದಿದ್ದಾರೆ ಅಂತ ಯೋಚಿಸ್ತಿದ್ದೀರಲ್ವಾ? ಮನೆ ಕೂಡ ಒಂಥರ ಪ್ರೀತಿ ಕಣ್ರಿ. ರೇಖಾ ಸ್ಟೋರಿ ಟೈಮ್ನಲ್ಲಿ ಚಂದದ ಕಥೆಗಳನ್ನು ಕೇಳಿಕೊಂಡು ಕೂಲಾಗಿರಿ. ರೇಖಾ ಸ್ಟೋರಿ ಟೈಮ್ ಇದ್ದಾಗ ನೋ ಟೆನ್ಷನ್, ನೋ ಬಿ ಹ್ಯಾಪಿ. ನನ್ನ ತಾಯಂದಿರಿಗೂ ಅರ್ಪಣೆ ಈ ನನ್ನ ಕತೆ. ಇದು ನನ್ನ ಕನಸು, ನನ್ನ ತಾಯಿ ಮತ್ತು ಎಲ್ಲ ತಾಯಂದಿರ ಕನಸು ಕೂಡ ಇದ್ದೇ ಆಗಿರುತ್ತದೆ ಅಲ್ವಾ? ಚಿಕ್ಕದಾದರೂ ಸ್ವಂತ ಮನೆಯಲ್ಲಿ ಇರಬೇಕೆನ್ನುವ ಹೆಬ್ಬಯಕೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಸ್ಟೇ ಟ್ಯೂನ್ಡ್ ವಿತ್ ರೇಖಾ ಸ್ಟೋರಿ ಟೈಮ್. ಕೇಳಿ, ಆನಂದಿಸಿ, ಪ್ರೋತ್ಸಾಹಿಸಿ. ತಪ್ಪದೇ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಅಭಿಮಾನಿ.